everyone, welcome back to my channel Phonics Educator. Unlock the roots of phonics with Navya. ನೀವು ನೋಡಬಹುದು what why. Parents ಗೆಲ್ಲ ಫಸ್ಟ್ ಬರೋ ಕ್ವೆಶ್ಚನ್ಸ್ ಅಂದ್ರೇನೆ what and why. ಇದು ಎರಡು ಮೇಜರ್ ಕ್ವೆಶ್ಚನ್ಸ್ ಎಲ್ಲ ಪೇರೆಂಟ್ಸ್ ಅಲ್ಲೂ ಬರುವಂತದ್ದು if they are parenting for the first time. ಸೊ ಯಾವಾಗಲೂ ಪೇರೆಂಟ್ಸ್ ಅಲ್ಲಿ ಒಂದು ಕನ್ಸರ್ನ್ ಇರುತ್ತೆ, ಯಾಕೆ ಫೋನಿಕ್ಸು, ಏನು ಫೋನಿಕ್ಸ್ ಅಂದರೆ ಯಾಕೆ ಕಲಿಬೇಕು, ಈಗ ನಾವು ಕಲ್ತಿದ್ದು ABCD ಮೆಥಡ್ ಏನಾಗಿದೆ, ನಾನು ABCD ಕಲಿತೆ ಇಂಜಿನಿಯರ್ ಆದೆ, ಡಾಕ್ಟರ್ ಆದೆ, ಬಟ್ ನಮ್ಮ ಮಕ್ಳಿಗೆ ಯಾಕೆ ಫೋನಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅನ್ನೋ ತುಂಬ ಕ್ವೆಶ್ಚನ್ ಪೇರೆಂಟ್ಸಿಂದ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಬೇಸಿಕಲಿ ಏನು ಫೋನಿಕ್ಸ್ ಅಂದರೆ ಯಾಕೆ ಯೂಸ್ ಮಾಡ್ತೀವಿ ಅಂತ. ಅದೇ ಮೇನ್ ರೀಸನ್ ಇರುತ್ತೆ ಅವ್ರಿಗೆ ಈ ಕ್ವೆಶ್ಚನ್ ಅರೈಸ್ ಆಗೋಕ್ಕೆ. ಸೊ ನಾವು ಮಕ್ಳಿಗೆ ಹೆಂಗೆ ಎಜುಕೇಟ್ ಮಾಡ್ತಾ ಇರ್ತೀವಿ ಸ್ಕೂಲಲ್ಲಿ ಫೋನಿಕ್ಸ್ ಬಗ್ಗೆ, ಅದೇ ಥರನೇ ನಾವು ಪೇರೆಂಟ್ಸ್ಗೂ ಸಹ ಎಜುಕೇಟ್ ಮಾಡಬೇಕು, ಬೀಯಿಂಗ್ ಎನ್ ಎಜುಕೇಟರ್. ಯಾಕೆಂದರೆ ತುಂಬ ಡಿಫ್ರೆನ್ಸ್ ಬರುತ್ತೆ. ಈಗ ನಾನು ಓದಿದ್ದು ಮೆಥಡಾಲಜಿ ಬಂದು ABC, ಬಟ್ ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಚೇಂಜಸ್ ಬಂದಿದೆ. ಅದರಲ್ಲಿ ಮೇಜರ್ ಚೇಂಜ್ ಬಂದು ಫೋನಿಕ್ಸ್. ಸೊ ಇವಾಗಿನ ಮಕ್ಳಿಗೆ ನಾವು ಫೋನಿಕ್ಸ್ ಹೇಳ್ಕೊಡ್ತಾ ಇದ್ದೀವಿ. ಹೆಂಗಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ತುಂಬ ಗ್ಯಾಪ್ ಬರುತ್ತೆ. ಪೇರೆಂಟ್ಸ್, ಸ್ಟೂಡೆಂಟ್, ಒನ್ ಟೀಚರ್, ನಮ್ಮ ಮೂರು ಜನದಲ್ಲೂ ಕೋಆರ್ಡಿನೇಷನ್ ಇಲ್ಲದೆ ಇದ್ದಾಗಲೇ ಈ ಗ್ಯಾಪ್ ತುಂಬ ಬರೋದು. ಸೊ ಬಿಕಾಸ್ ಬೀಯಿಂಗ್ ಎನ್ ಎಜುಕೇಟರ್ಸ್, ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಫೋನಿಕ್ಸ್ ಮೆಥಡಾಲಜಿ ಹೇಳ್ಕೊಡ್ತಾರೆ. ಬಟ್ ಮನೆಗೆ ಹೋಗಿ ಮಗು ಫೋನಿಕ್ಸ್ ಮೆಥಡಾಲಜಿನ ಇಂಪ್ಲಿಮೆಂಟ್ ಮಾಡಿದಾಗ ಪೇರೆಂಟ್ಸು ಇಲ್ಲ ಇದು ರಾಂಗ್, ಇಲ್ಲ ಇದು A ಅನ್ಬೇಕು, ಇದು B ಅನ್ಬೇಕು, ಇದಕ್ಕೆ C ಅನ್ಬೇಕು ಅಂತ ತುಂಬ ಪ್ರೆಷರೈಸ್ ಮಾಡ್ತಾರೆ. ಬಿಕಾಸ್ ಅವರು ಪ್ರಾಪರಾಗಿ ಅರ್ಥ ಆಗ್ತಿಲ್ಲ ಫೋನಿಕ್ಸ್ ಮೆಥಡಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ, ಇದರಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು. ಫೋನಿಕ್ಸ್ ಈಸ್ ಅ ಮೆಥಡಾಲಜಿ ಆಫ್ ಟೀಚಿಂಗ್ ಇಂಗ್ಲೀಷ್ ವೊಕ್ಯಾಬ್ಯುಲರಿ. ಸೊ ಫೋನಿಕ್ಸ್ನ ನಾವು ಇಂಗ್ಲೀಷ್ ವೊಕ್ಯಾಬ್ಯುಲರಿಗೆ ತುಂಬ ಯೂಸ್ ಮಾಡ್ತೀವಿ, ಅದಕ್ಕೆ ಅಂತಲೇ ಇಂಪ್ಲಿಮೆಂಟ್ ಆಗಿದೆ. ಸೊ ಫೋನಿಕ್ಸ್ ಅಂತ ಹೇಳಿದ್ರೆ ಈಗ ಒಂದು ವರ್ಡ್, ಈ ವರ್ಡಲ್ಲಿ ಇರೋ 3 ಲೆಟರ್ಸ್ನ ಇಂಟರ್ ಕನೆಕ್ಟ್ ಮಾಡುತ್ತೆ. ಸೊ ಒಂದೊಂದು ಲೆಟರ್ಗೂ ಒಂದೊಂದು ಸೌಂಡ್ ಅಲಾಟ್ ಆಗಿದೆ, ಆ ಎಲ್ಲ ಸೌಂಡು ಇಂಟರ್ ಕನೆಕ್ಟ್ ಮಾಡಿ ಈ ಒಂದು ವರ್ಡ್ ಕೊಡುತ್ತೆ. ಇದು ಫೋನಿಕ್ಸ್. ಸೊ ನಾವು ಏನ್ಷಿಯಂಟ್ ಮೆಥಡಾಲಜಿಯಲ್ಲಿ ಓದಿದ್ದೇನು, CAT ಕ್ಯಾಟ್ ಅಂದರೆ ನಾವು ಬೈ ಹ್ಯಾಟ್ ಮಾಡ್ತಿದ್ದು ಅಲ್ವಾ. ನಮಗೆಲ್ಲೂ ಲಾಜಿಕ್ ಎಲ್ಲೂ ಇಂಪ್ಲಿಮೆಂಟ್ ಮಾಡಲಿಲ್ಲ. ನಾವು ಬೇಸಿಕಲಿ ಇಂಗ್ಲೀಷ್ ಅಂತ ಹೇಳಿದ್ರೆ ನಾವು ಓದಬೇಕಾದ್ರೆ ಬೈ ಹ್ಯಾಟ್ ಅಷ್ಟೇ. ಸೊ WHAT ವಾಟ್, CAT ಕ್ಯಾಟ್ ಇದು ಬೈ ಹ್ಯಾಟ್ ಮೆಮೊರೈಸ್ ಮಾಡಲೇಬೇಕಿತ್ತು ನಾವು. ಬಟ್ ನಾವು ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ಫೋನಿಕ್ಸ್ ಬಂದಾಗಿಂದ ನಮಗೆ ಆ ತಲೆನೋವಿಲ್ಲ. ಫೋನಿಕ್ಸ್ ಅಂತ ಹೇಳಿದ್ರೆ ಇಂಟರ್ಲಿಂಕ್, ಇಂಟರ್ ಕನೆಕ್ಟ್ ದ ಲೆಟರ್ಸ್ ಇನ್ ಅ ವರ್ಡ್ ಆ್ಯಂಡ್ ಈಚ್ ಲೆಟರ್ ಹ್ಯಾಸ್ ಅ ಡಿಫ್ರೆಂಟ್ ಸೌಂಡ್. ಸೊ ಫಾರ್ ಎಕ್ಸಾಂಪಲ್ ಕ್ಯಾಟ್, ಇಲ್ಲಿ ಎಲ್ಲೂ ನಾನು ಬೈ ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಸಿಯಾಗಿ ನನಗೆ ಇದೊಂದರದ್ದು ಸೌಂಡ್ ಗೊತ್ತಿದ್ರೆ ಅದನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಅರ್ಥ ಆಗುತ್ತೆ. ದಟ್ ಇಸ್ ವಾಟ್ ಫೋನಿಕ್ಸ್ ಇಸ್ ಆಲ್ ಅಬೌಟ್. ಸೊ ವಾಟ್ ಆಯ್ತು, ವೈ ಈ ಫೋನಿಕ್ಸ್ ನಾನು ಆಲ್ರೆಡಿ ಇಲ್ಲಿ ಅದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ, ವೈ ಅಂತ. ಸೊ ಫೋನಿಕ್ಸ್ ಅಲ್ಲಿ ನೀವು ನೋಡಿದಾಗ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಒಂದೊಂದು ಲೆಟರ್ಗೂ ಒಂದೊಂದು ಸೌಂಡ್ ಇದೆ. ಸೊ ನಾವು ಎಲ್ಲೂ CAT ಕ್ಯಾಟ್ MAT ಮ್ಯಾಟ್ ಅಂತ ಓದೋ ಅವಶ್ಯಕತೆ ಇಲ್ಲ. ನನಗೆ ಇದ್ರದ್ದು ಸೌಂಡ್ ಗೊತ್ತಿದ್ರೆ ನಾನು ಈಸಿಯಾಗಿ ಅದನ್ನು ಬರಿಬೋದು. ಈಗ ಕ್ಯಾಟ್ ಆಯ್ತು. ಈಗ ಮ್ಯಾಟ್, ಈಗ ಒಂದು ಮಗು ನೀವು ಮ್ಯಾಟ್ ಅಂದ ತಕ್ಷಣ ಆ ಮಗುಗೆ ಅಂದ್ರೆ ಎಲ್ಲರೂ ಬೈ ಹ್ಯಾಟ್ ಮಾಡ್ತಾ ಇಲ್ಲ ಮಗು, MAT ಮ್ಯಾಟ್, CAT ಕ್ಯಾಟ್ ಅಂತ. ಯಾಕಂದ್ರೆ ನಾವು ಓದ್ಬೇಕಾದ್ರೆ ಎಲ್ಲೂ ಕನೆಕ್ಷನ್ ಇರಲಿಲ್ಲ, ಒಂದೊಂದು ಲೆಟರ್ಗೂ ಕನೆಕ್ಷನ್ ಇರಲಿಲ್ಲ, ಎಲ್ಲೂ ಸೌಂಡ್ ಇಂಪ್ಲಿಮೆಂಟ್ ಆಗಿರಲಿಲ್ಲ, ನಾವು ಬೈ ಹಾರ್ಟ್ ಮಾಡ್ತಿದ್ದೋ. ಬಟ್ ಇಲ್ಲಿ ಕನೆಕ್ಷನ್ ಇರೋದ್ರಿಂದನೇ ನಮಗೆ ಈಸಿ ಆಗ್ತಿದೆ. ಅವ್ರ ವೊಕ್ಯಾಬ್ಯುಲರಿ ಚೆನ್ನಾಗಿರುತ್ತೆ, ಸ್ಪೆಲ್ಲಿಂಗ್ಸ್, ಬೇಸಿಕಲಿ ಇಂಗ್ಲೀಷ್ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ಸ್. ಸೊ ಈ ಫೋನಿಕ್ಸ್ ಮೆಥಡಾಲಜಿಯಲ್ಲಿ ಕಲಿತಾಗ ಅವರು ಸ್ಪೆಲ್ಲಿಂಗ್ಸ್ನ ಬೈ ಹಾರ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಈಸಿಯಾಗಿ ಅವರು ಅರ್ಥ ಮಾಡ್ಕೊಂಡಿರೋ ಫೋನಿಕ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಅವ್ರಿಗೆ ಗ್ರೋತ್ ಸಿಗುತ್ತೆ. ಸೊ ಬೇಸಿಕಲಿ ಫೋನಿಕ್ಸ್ ಅಲ್ಲಿ ತುಂಬ ಎಕ್ಸೆಪ್ಷನ್ಸ್ ಇದೆ. ಫೋನಿಕ್ಸ್ ಸ್ಪೆಷಲಿ ಇಂಗ್ಲೀಷ್ ಲ್ಯಾಂಗ್ವೇಜ್, ಈಗ ನಮ್ಮ ಮದರ್ ಟಂಗ್ ಕನ್ನಡ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದಾಗ ತುಂಬ ಗ್ಯಾಪ್ ಇರುತ್ತೆ. ಸೊ ನಮ್ಮ ಕನ್ನಡದಲ್ಲಿ ನೀವು ನೋಡಿದ್ರೆ ವರ್ಣಮಾಲೆ ಇರುತ್ತೆ, ಮತ್ತೆ ಕಕ್ಕಲ್ ಕೊಟ್ಟುಕ ಇರುತ್ತೆ. ಬಟ್ ಇಂಗ್ಲೀಷಲ್ಲಿ ನಮ್ಗಿರೋದೇ 26 ಲೆಟರ್ಸ್. ಬೇಸಿಕಲಿ ನಾವು ಫೋನಿಕ್ಸ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅರ್ಥ ಮಾಡ್ಕೋಬೇಕಾದ್ರೆ 2 ಮೇಜರ್ ಪಾಯಿಂಟ್ಸ್ ಇರುತ್ತೆ. ಒಂದು, ಫೋನಿಕ್ಸ್ನ ಸ್ಟೇಜಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಒಂದು ಏಜ್ ಲಿಮಿಟ್ ನೋಡ್ಕೊಂಡು ಫೋನಿಕ್ಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಸ್ಟೆಪ್ ವೈಸ್ ಸ್ಟೆಪ್ಸ್ ಹೋಗ್ಬೇಕು. ಯಾವತ್ತೂ ನಾವು ಫೋನಿಕ್ಸ್ನ ಸೌಂಡ್ಸ್ ಕಲ್ತ್ಕೊಂಡೆ ಮುಗ್ದೋಯ್ತು ಇಲ್ಲ. ಫೋನಿಕ್ಸ್ನ ಸ್ಟೇಜಸ್ ಇದೆ, ಫೋನಿಕ್ಸ್ ಅಲ್ಲಿ ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸ್ ಪ್ರಕಾರ, ಆ ಏಜ್ ಪ್ರಕಾರ ಒಂದು ಮಗುಗೆ ಹೇಳ್ಕೊಡ್ತಾ ಹೋಗ್ಬೇಕು. ಫಸ್ಟ್ ಪಾಯಿಂಟ್.
ಸೆಕೆಂಡ್ ಪಾಯಿಂಟ್, ಇಂಗ್ಲೀಷಲ್ಲಿ ತುಂಬ ಎಕ್ಸೆಪ್ಷನ್ಸ್ ಇದೆ. ನಮ್ಮ ಕನ್ನಡ ಲ್ಯಾಂಗ್ವೇಜ್ ಥರ ಮದರ್ ಟಂಗ್ ಥರ ಇರಲ್ಲ ಅಲ್ಲಿ. ಇಲ್ಲಿ ಎಕ್ಸೆಪ್ಷನ್ಸ್ಗಳು ತುಂಬ ಇದೆ. ನಾನು ಫೋನಿಕ್ಸ್ ಕಲಿತೆ, ಬರೀ ಕಲಿತೆ ಅಂದ ತಕ್ಷಣ ಎಲ್ಲ ಕಲಿತೆ, ನೋ, ಯು ಆರ್ ನಾಟ್. ಬಿಕಾಸ್ ಫೋನಿಕ್ಸಲ್ಲಿ ತುಂಬ ಅಂದರೆ ತುಂಬ ಎಕ್ಸೆಪ್ಷನ್ಸ್ ಇದೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ನಮಗೆ ತುಂಬ ಎಕ್ಸೆಪ್ಷನ್ಸ್ ಬರುತ್ತೆ. ಮ್ಯಾಜಿಕ್ ಕೀ ಬರುತ್ತೆ, ಟ್ರಿಕಿ ವರ್ಡ್ಸ್ ಬರುತ್ತೆ. ಇಲ್ಲೆಲ್ಲೂ ನಾವು ಜಾಸ್ತಿ ಫೋನಿಕ್ಸ್ ಅಂತಲೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಎಸ್, 90% of language we can learn from phonics, but 10% there is an exception. We should understand. ನಮಗಿರೋದು 26 letters ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ, ಬಟ್ ನಮಗಿರೋ ಸೌಂಡ್ಸ್ ಬಂದು ಜಸ್ಟ್ 24. ಯಾಕೆ 26 ಇಲ್ಲ, ಯಾಕೆ 24? ವಾಟ್ ಆರ್ ದೋಸ್ 24 ಸೌಂಡ್ಸ್ ಆ್ಯಂಡ್ ವೈ ನಾಟ್ 26 ಸೌಂಡ್ಸ್ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care and please do subscribe.